ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MJ ಸ್ಯಾಮ್ ಫ್ಯಾಮಿಲಿ ವ್ಲಾಗ್. ಇವತ್ತೊಂದು ವಿಶೇಷವಾದಂತಹ ಸಿಹಿ ತಿನಿಸು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದೇನೆಂದರೆ ಹೆಸರುಬೇಳೆ ಪಾಯಸ. ಹೆಸರುಬೇಳೆ ಪಾಯಸ ಆರೋಗ್ಯಕ್ಕೂ ತಂಪು. ಇದನ್ನು ಮಾಡೋ ವಿಧಾನ ಏನು ಅಂದರೆ, ಫಸ್ಟು ಹೆಸರುಬೇಳೆನ ಚೆನ್ನಾಗಿ ಹುರ್ಕೋಬೇಕು. ಈ ಥರ ಹುರ್ಕೊಳ್ಳೋದ್ರಿಂದ ಮುದ್ದೆ ಥರ ಆಗಲ್ಲ, ಪಾಯಸ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ. ಫಸ್ಟು ಅದಕ್ಕೆ ಒಂಚೂರು ತುಪ್ಪನೋ ಎಣ್ಣೆನೋ ಹಾಕ್ಕೊಂಡು ಚೆನ್ನಾಗಿ ಹುರಿದು, ಅಥವಾ ಅದೇ ಥರ ಪ್ಲೇನ್ ಹುರಿದು ನೀರಲ್ಲಿ ತೊಳ್ಕೊಂಡು ಅದು ಮುಳುಗೋಷ್ಟು ನೀರನ್ನ ಹಾಕಿ 2 ವಿಷಿಲ್ ಕೂಗಿಸ್ಬೇಕು. ನೆಕ್ಸ್ಟ್ ಇದಕ್ಕೆ ರುಬ್ಬಕ್ಕೆ ಒಂಚೂರು ರೆಡಿ ಮಾಡ್ಕೊಳ್ಳೋಣ. ಒಂದು 4 ಏಲಕ್ಕಿ, ಒಂದು ಅರ್ಧ ಹೋಳು ಕಾಯಿ, ಮತ್ತು ಒಂದು 2-3 ಚಮಚದಷ್ಟು ಗಸಗಸೆನ ಹಾಕಬೇಕು. ಇಷ್ಟು ಹಾಕಿ ಚೆನ್ನಾಗಿ ನೀರು ಹಾಕಿ ರುಬ್ಬಬೇಕು ನುಣ್ಣಗೆ. ನೆಕ್ಸ್ಟ್ ಇದು ನುಣ್ಣಗೆ ರುಬ್ಬಿದ ತಕ್ಷಣ ಬೆಲ್ಲನ ಸ್ವಲ್ಪ ಮುಳುಗಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸಿ ಕರಗಿಸಿ ಅದನ್ನು ಸೋಸ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಬೆಲ್ಲದಲ್ಲಿ ಸಣ್ಣ ಪುಟ್ಟ ಕಲ್ಲು ಅಥವಾ ಕಡ್ಡಿಗಳು ಏನಾದ್ರು ಇದ್ದರೆ ಅದೆಲ್ಲ ನೀಟಾಗಿ ಹೋಗುತ್ತೆ. ನೆಕ್ಸ್ಟು ನಾವು ಬೇಯಿಸಿಟ್ಕೊಂಡಿರೋ ಹೆಸರು ಬೇಳೆಗೆ ರುಬ್ಬಿಟ್ಕೊಂಡಿರುವಂತಹ ಕಾಯಿ ಹಾಲನ್ನ ಮಿಕ್ಸ್ ಮಾಡೋಣ. ಇದು ಮಾಡೋದ್ರಿಂದ ನೀಟಾಗಿ ಚೆನ್ನಾಗಿರುತ್ತೆ. ಈ ಕಡೆ ಬೇಳೆ, ಈ ಕಡೆ ಬೆಲ್ಲ ಬಂದಿದೆ. ಇದನ್ನು ನೀಟಾಗಿ ಒಂದು ಬೇರೆ ಪಾತ್ರೆಗೆ ಸೋಸ್ಕೊಳ್ಳೋಣ. ಈಗ ನೋಡ್ಬೋದು ನೀವು, ಈ ಥರ ಸೋಸ್ಕೊಳ್ಳೋದ್ರಿಂದ ಲಾಸ್ಟಲ್ಲಿ ಏನಾದ್ರು ಕಡ್ಡಿ ಅಥವಾ ಸಣ್ಣ ಪುಟ್ಟದ್ದು ಏನಾದ್ರು ಕಲ್ಲು ಆ ಥರ ಏನಾದ್ರು ಇದ್ದರೆ ಎಲ್ಲ ಸೋಸಿದ ತಕ್ಷಣ ಅದರಲ್ಲೇನೆ ಎಲ್ಲ ಇದಾಗ್ಬಿಡುತ್ತೆ, ನೋಡ್ಬೋದು. ನೆಕ್ಸ್ಟ್ ಈ ಸೋಸ್ಕೊಂಡಿರ್ತೀವಲ್ಲ ಬೆಲ್ಲನ, ಅದನ್ನು ಈ ಕಾಯಿ ರುಬ್ಬಿಟ್ಕೊಂಡು ಮತ್ತು ಹೆಸರುಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸೋಣ. ಅಕಸ್ಮಾತ್ ನೋಡ್ಕೋಬೇಕು ನೀವು, ಅಕಸ್ಮಾತ್ ಏನಾದ್ರು ಬೆಲ್ಲದ ಪಾಕ ಏನಾದ್ರು ಕಮ್ಮಿ ಆದರೆ, ಬೆಲ್ಲ ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ಇಲ್ಲದೆ ಹೋದರೆ ಅಷ್ಟೇ ಸಾಕಾಗುತ್ತೆ. ಒಂದು ಕುದಿ ಬಂದ ತಕ್ಷಣ ಅದನ್ನು ಒಂದು ಸೈಡ್ಗೆ ಇಟ್ಬಿಟ್ಟು, ಆದರೆ ಅದಕ್ಕಿಂತ ಮುಂಚೆ 2-3 ಸ್ಪೂನ್ನಷ್ಟು ಹುರಿದಿರೋ ರವೆ ಹಾಕ್ಬೇಕು, ಮೀಡಿಯಮ್ ರವೆ. ಇದು ಯಾಕೆ ಹಾಕ್ತೀವಿ ಅಂತಂದರೆ ಪಾಯಸ ಒಂಚೂರು ಗಟ್ಟಿ ಬರುತ್ತೆ ಅಂತ. ನೆಕ್ಸ್ಟ್ ಒಂದು ಪುಟಾಣಿ ಬಾಣಲಿನಲ್ಲಿ ಒಂಚೂರು ತುಪ್ಪ, ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿ ಒಗ್ಗರಣೆ ಹಾಕಬೇಕು. ಇದು ಹಾಕಿದ್ರೆ ಫೈನಲ್ ಟಚ್ ಆಗುತ್ತೆ, ನೀಟಾಗಿ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು, ಆ ಗೋಡಂಬಿ ಹಾಕಿದಾಗ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು. ಇಲ್ದರೆ ಗೋಡಂಬಿ ಎಲ್ಲ ಕಪ್ಪಾಗ್ಬಿಟ್ಟು ಸೀದೋಗುತ್ತೆ, ಅದು ರುಚಿ ಚೆನ್ನಾಗಿರಲ್ಲ. ಗೋಡಂಬಿ ಹಾಕಿದ ತಕ್ಷಣ ದ್ರಾಕ್ಷಿ ಹಾಕಬೇಕು. 2 ಒಟ್ಟಿಗೆ ಹಾಕೋಕ್ಕೆ ಹೋಗ್ಬೇಡಿ, ಸೀದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲೇ ಮಾಡಬೇಕು ಎಲ್ಲ. ಈ ಥರ ಆದಮೇಲೆ ಮುಕ್ಕಾಲು ಬೆಂದ ತಕ್ಷಣವೇ ತೆಗೆದು ಬಿಡೋಣ, ಆದರೂ ಕಾವಿಗೆ ಅದು ಬೇಯ್ಕೊಳ್ಳುತ್ತೆ. ನೆಕ್ಸ್ಟ್ ಇದನ್ನು ಪಾಯಸ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ರೆಡಿ ಟು ಸರ್ವ್. ಆರೋಗ್ಯಕರವಾದಂತಹ, ರುಚಿಕರವಾದಂತಹ, ಮಕ್ಕಳು ಇಷ್ಟಪಡುವಂತಹ ಪಾಯಸ ರೆಡಿಯಾಗಿದೆ. ನೀವು ಮಾಡಿ ನಿಮ್ಮ ಮನೆಯವ್ರಿಗೂ ಕೊಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಮೂಲಕ ಹೇಳಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಟು ಆಲ್.